ಇಲ್ಲಿ ನೀವೆಲ್ಲರೂ ಕೂಡ ಇವಾಗ KCET ಎಕ್ಸಾಮ್ನ ಬರ್ದಾಯಿತು. ಇವಾಗ ಬರ್ದಾದ್ಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನಾಗಿ ಒಂದು ಡೌಟ್ ಇರೋದು, ಇವಾಗ ಏನಾದರೂ CET ಎಕ್ಸಾಮ್ನ ಏನಾದರೂ ಒಂದು ಎಕ್ಸಾಮ್ನ ಮಾಡ್ತಾರಾ, ಇನ್ನೊಂದ್ಸಲ ನೀವು CETನ ಬರೀಬೋದಾ ಅಂತ. ಇದ್ರ ಬಗ್ಗೆ KE ಅವ್ರು ಏನು ಹೇಳಿದ್ರು, ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು CET ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಷ್ಟೊಂದು ಜನಕ್ಕೆ ಶಾಕ್ ಆಗಿರುತ್ತೆ. ಫಸ್ಟ್ ಡೇ ಒಂಥರ ಶಾಕ್ ಆದರೆ ಸೆಕೆಂಡ್ ಡೇನೂ ಕೂಡ ಸೇಮ್ ಶಾಕ್ ರಿಪೀಟ್ ಆಗುತ್ತೆ. ಯಾಕೆಂದರೆ ಸೆಕೆಂಡ್ ಡೇಲೂ ಕೂಡ ಯಾವುದೇ ಥರದ ಚೇಂಜಸ್ ಮಾಡಿಲ್ಲ, ಸಾಕಷ್ಟು ಕ್ವಶನ್ಸ್ ಬಂದುಬಿಟ್ಟು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಬಂದಿದೆ. ಇಲ್ಲಿ KE ಅವರು ಒಂದು ಪ್ರತಿಕ್ರಿಯೆನ ಕೊಟ್ಟಿರೋದೇನೆಂದರೆ, ಇಲ್ಲಿ ನಾವು ಕ್ವಶನ್ ಪೇಪರ್ನ ನಾವು ಸೆಟ್ ಮಾಡಲ್ಲ, ಅದನ್ನ ಕ್ವಶನ್ಗಳನ್ನ ಸೆಟ್ ಮಾಡೋಕ್ಕೆ ಕ್ವಶನ್ ಪೇಪರ್ ಒಂದು ಕಮಿಟಿ ಇರುತ್ತೆ, ಅವರು ಸೆಟ್ ಮಾಡಿಕೊಡ್ತಾರೆ. ಅದನ್ನ ನಾವು ಜಸ್ಟು KE ಮುಖಾಂತರ ಒಂದು ಪಬ್ಲಿಷ್ ಮಾಡ್ತೀವಿ ಅಷ್ಟೇ. ಇದರಲ್ಲಿ ನಮ್ಮದು ಯಾವುದೇ ಥರದ ಒಂದು ಪಾತ್ರ ಇಲ್ಲ ಅಂತ ಹೇಳಿದರೆ. ಮತ್ತು ನೀವು ಸಾಕಷ್ಟು ಜನ ಕೇಳಿದ್ದು ಮತ್ತು ಸಾಕಷ್ಟು ಜನಕ್ಕೆ ಕಾಮನಾಗಿ ಡೌಟ್ ಇರೋದೇನೆಂದರೆ, ಒಂದೇ ಪ್ರಶ್ನೆ, CET ಎಕ್ಸಾಮ್ ಏನಾದರೂ ಒಂದು ಎಕ್ಸಾಮ್ನ ಮಾಡ್ತಾರಾ ಮಾಡಲ್ವಾ, ಮತ್ತು ವ್ಯಾಲ್ಯೂಯೇಷನ್ ಯಾವ ರೀತಿ ನಡೆಯುತ್ತೆ, ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಕೊಡಲ್ವಾ, ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಒಂದು ಡೌಟ್ ಇದ್ದೇ ಇರುತ್ತೆ. ಈ ಒಂದು ಡೌಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದರೆ, ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಿನ್ನೆ ಒಂದು KE ಅವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಏನೊಂದು ಅಬ್ಜೆಕ್ಷನ್ ಇದ್ರೂ ಕೂಡ ನಮಗೆ ಸೆಂಡ್ ಮಾಡ್ಬೋದು ಮೇಲ್ ಮುಖಾಂತರ ಅಂತ ಹೇಳಿದ್ದಾರೆ. 27ನೇ ತಾರೀಕು ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ ಕಾಮನಿಗೆ ಒಂದು ಡೌಟ್ ಇದೆ, ಇವಾಗ 27ನೇ ತಾರೀಕಷ್ಟಲ್ಲಿ ಇವರೆಲ್ಲ ಕೂಡ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಒಂದು ಡಿಸಿಷನ್ ಪೆಂಡಿಂಗ್ ಇಡ್ತಾರ ಅಂತ. ಇಲ್ಲಿ ನೋಡಿ, ನಿಮ್ಮ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ತುಂಬಾ ಡೆಡ್ ಈಸಿ. KE ಅವರಿಗೆ ಜಸ್ಟ್ ನಿಮ್ಮ OMR ಶೀಟ್ನ ಒಂದು ಮಿಷಿನ್ಗೆ ಹಾಕ್ತಾರೆ, ಅದೇ ಆಟೋಮೆಟಿಕ್ಕಾಗಿ ಅದನ್ನ ವ್ಯಾಲ್ಯೂಯೇಟ್ ಮಾಡುತ್ತೆ. ಅದರಲ್ಲಿ ಯಾವುದೇ ಥರದ ಮ್ಯಾನ್ಯುಯಲ್ ಪ್ರೋಸೆಸ್ಸೇ ಇರಲ್ಲ. ಅದು ರಿಸಲ್ಟ್ ಅವರು ಆರಾಮಾಗಿ ಒಂದು ಅಪ್ಡೇಟ್ ಮಾಡಿ ಇಟ್ಕೋಬೋದು ಒಂದು ಸಿಸ್ಟಮ್ಗೆ. ಆದರೆ ಇವರು ಡಿಸಿಷನ್ ತೊಗೋಬೇಕಾಗಿರೋದು, ಇವಾಗ ಏನಾದರೂ ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಬಂದಿದ್ದಿಲ್ಲ ಆ ಒಂದು ಕ್ವಶನ್ ಬಗ್ಗೆ KE ಅವರು ಡೈರೆಕ್ಟರ್ ಬಂದುಬಿಟ್ಟು ಅಫಿಷಿಯಲಾಗಿ ಎಲ್ಲೂ ಕೂಡ ಒಪ್ಕೊಂಡಿಲ್ಲ. ಇಲ್ಲಿ ಕ್ವಶನ್ಸ್ ಬಂದುಬಿಟ್ಟು ಔಟ್ ಆಫ್ ಸಿಲೆಬಸ್ ಕಡೆಯಿಂದ ಬಂದಿದೆ ಅಂತ ಅವ್ರು ಹೇಳಿರೋದೇನೆಂದರೆ, ಕ್ವಶನ್ ಪೇಪರ್ ಕಮಿಟಿ ಜೊತೆ ಅವ್ರೇನು ಫಿಕ್ಸ್ ಮಾಡಿದ್ರಲ್ಲ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ, ಅಬ್ಜೆಕ್ಷನ್ಗಳು ಬರಲಿ ಸ್ಟೂಡೆಂಟ್ಸ್ ಕೆಳಗಡೆಯಿಂದ ಅಂತ ಹೇಳಿರ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನೀವು 27ನೇ ತಾರೀಕುವರೆಗೂ ಕೂಡ ಏನೊಂದು ಅಬ್ಜೆಕ್ಷನ್ಗಳನ್ನ ಕಳಿಸಿರಲ್ವಾ, ಆ ಒಂದು ಬೇಸಿಸ್ ಮೇಲೆ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕ್ವಶನ್ ಪೇಪರ್ ಕಮಿಟಿ ಅಂತ ಒಂದು ಸಪ್ರೇಟ್ ಆಗಿರುತ್ತೆ, ಆ ಒಂದು ಕಮಿಟಿ ಮೆಂಬರ್ಸ್ ಜೊತೆ ಒಂದು ಡಿಸ್ಕಸ್ನ ಮಾಡ್ತಾರೆ. ಇಲ್ಲಿ ನೋಡಿ, ನೀವು ಕ್ವಶನ್ ಪೇಪರ್ನ ಈ ರೀತಿ ಸೆಟ್ ಮಾಡಿದ್ದೀರಾ, ಇಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಇದೆಲ್ಲ ಔಟ್ ಆಫ್ ಸಿಲೆಬಸ್ ಕ್ವಶನ್ನು, ನಿಮ್ಮದು ಏನು ಜಸ್ಟಿಫಿಕೇಶನ್ ಹೇಳಿ ಅಂತ. ಅಲ್ಲಿ ಅವ್ರು ಏನೊಂದು ಡಿಸಿಷನ್ನ ಕೊಡ್ತಾರೆ, ಮತ್ತು ನೀವೇನೊಂದು ಅಬ್ಜೆಕ್ಷನ್ ಸೆಂಡ್ ಮಾಡಿರ್ತಾರೆ ಅದನ್ನೆಲ್ಲ ಕೂಡ ಟ್ಯಾಲಿ ಮಾಡ್ತಾರೆ. ಆ ಒಂದು ಬೇಸಿಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಡಿಸಿಷನ್ ತಗೋತಾರೆ. ಇಲ್ಲಿ ಗ್ರೇಸ್ ಮಾರ್ಕ್ಸು 10 ಮಾರ್ಕ್ಸ್ 20 ಮಾರ್ಕ್ಸ್ ಕೊಡೋದು ತುಂಬಾ ನಿಮಗೆ ಮೋಸ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಸಾಕಷ್ಟು ವೇರಿಯೇಷನ್ ಆಗಿಬಿಡುತ್ತೆ ರ್ಯಾಂಕಿಂಗು. ಇಲ್ಲಿ ಪ್ರತಿಯೊಂದು ಮಾರ್ಕ್ಸು CETಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಒಂದೊಂದು ಮಾರ್ಕ್ಸಿಂದ ನಿಮ್ಗೆ ಬೇಕಂದರೆ 1000 2000 10,000 ರ್ಯಾಂಕಿಂಗ್ ಕೂಡ ವೇರಿ ಆಗ್ಬೋದು. ಆ ರೀತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಪ್ರತಿ ಮಾರ್ಕ್ಸು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ KE ಅವರು ಅವ್ರ ಡಿಸಿಷನ್ ಯಾವಾಗ ತಿಳಿಸ್ಬೋದು, ಎಕ್ಸಾಮ್ ಮಾಡೋ ಚಾನ್ಸಸ್ ಏನಾದರೂ ಇದೆಯಾ, ಇದ್ರ ಬಗ್ಗೆ ಹೇಳೋದಾದರೆ, ಇಲ್ಲಿ ನನ್ನ ಪ್ರಕಾರ KE ಅವ್ರು ಬಂದ್ಬಿಟ್ಟು ಎಕ್ಸಾಮ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಆದರೆ ಅವರು ಫೈನಲ್ ಡಿಸಿಷನ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ತಿಳಿಸ್ತಾರೆ. ಈ ಮಂತಲ್ಲಿ ನಿಮಗೆ ಯಾವುದೇ ಥರದ ಫೈನಲ್ ಡಿಸಿಷನ್ ಬರೋಲ್ಲ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಬಂದಾಗ ಏನಾದರೂ ವೀಡಿಯೋ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.